ಇಂದು 2ನೇ BA ತರಗತಿಯ ಕೃಷಿ ಅರ್ಥಶಾಸ್ತ್ರ ಘಟಕ 5ರಲ್ಲಿನ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ. ಕೃಷಿ ಸಂಸ್ಕರಣೆಯು ಕಚ್ಚಾ ಕೃಷಿ ವಸ್ತುಗಳ ಸಂಗ್ರಹಣೆ ಮತ್ತು ವಿವಿಧ ಬಳಕೆಗೆ ಸೂಕ್ತವಾದ ಉತ್ಪನ್ನಗಳಾಗಿ ಪರಿವರ್ತಿಸುವ ಹಲವಾರು ಹಂತಗಳನ್ನು ಒಳಗೊಂಡಿದೆ. ಈ ಪ್ರಕ್ರಿಯೆಯು ಕೃಷಿ ಉತ್ಪನ್ನಗಳ ಮೌಲ್ಯವನ್ನ ಹೆಚ್ಚಿಸುವಲ್ಲಿ, ಅವುಗಳ ಜೀವಿತಾವಧಿಯನ್ನು ವಿಸ್ತರಿಸುವಲ್ಲಿ ಮತ್ತು ಗ್ರಾಹಕರ ಬೇಡಿಕೆಗಳನ್ನ ಪೂರೈಸುವಲ್ಲಿ ನಿರ್ಣಾಯಕವಾಗಿದೆ. ಕೃಷಿ ಸಂಸ್ಕರಣೆ ಪ್ರಕ್ರಿಯೆಗಳನ್ನ ಮುಖ್ಯವಾಗಿ 3 ಪ್ರಕಾರಗಳಲ್ಲಿ ವರ್ಗೀಕರಿಸಬಹುದು. ಮೊದಲನೇ ಪ್ರಕ್ರಿಯೆ ಪ್ರಾಥಮಿಕ ಪ್ರಕ್ರಿಯೆ, ಪ್ರೈಮರಿ ಪ್ರೊಸೆಸಿಂಗ್. ಪ್ರಾಥಮಿಕ ಪ್ರಕ್ರಿಯೆ ಅಂದ್ರೆ ಕೃಷಿ ಉತ್ಪನ್ನವನ್ನ ಕಟಾವು ಮಾಡಿದ ನಂತರ ಅದು ನಷ್ಟವಾಗದಂತೆ ಸಂರಕ್ಷಿಸಲು ಕೈಗೊಳ್ಳುವ ಆರಂಭಿಕ ಕ್ರಮಗಳಾಗಿವೆ. ಉದಾಹರಣೆಗೆ ಹಣ್ಣು, ತರಕಾರಿಗಳನ್ನ ತೊಳೆದು ಇಡುವುದು ಮತ್ತು ಧಾನ್ಯಗಳು, ಮಸಾಲೆಗಳನ್ನ ಒಣಗಿಸುವುದು. ಇಲ್ಲಿ ಮೂಲ ಉತ್ಪನ್ನದ ಸ್ವರೂಪವನ್ನ ಬದಲಾಯಿಸಲು ಆಗುವುದಿಲ್ಲ. ಮುಖ್ಯ ಲಕ್ಷಣಗಳು. ಪ್ರಾಥಮಿಕ ಪ್ರಕ್ರಿಯೆಯು ಕೃಷಿ ಕ್ಷೇತ್ರದ ಬಳಿ ಅಥವಾ ಮನೆ ಮಟ್ಟದಲ್ಲಿ ಜರುಗುತ್ತದೆ. ಸರಳ ಉಪಕರಣ ಅಥವಾ ಯಂತ್ರಗಳನ್ನ ಬಳಸಲಾಗುತ್ತದೆ. ಕಟಾವಿನ ನಂತರ ನಷ್ಟವನ್ನ ತಡೆಯಲು ಸಹಾಯಕವಾಗುತ್ತದೆ. ಪ್ರಕ್ರಿಯೆ ಸೆಕೆಂಡರಿ ಪ್ರೊಸೆಸಿಂಗ್. ದ್ವಿತೀಯ ಪ್ರಕ್ರಿಯೆಯಲ್ಲಿ ಕೃಷಿ ಉತ್ಪನ್ನವನ್ನ ಅರೆ ತಯಾರಿಕಾ ಅಥವಾ ತಯಾರಿಕಾ ಉತ್ಪನ್ನಗಳಾಗಿ ಪರಿವರ್ತನೆ ಮಾಡಲಾಗುತ್ತದೆ. ಇದರಿಂದ ಉತ್ಪನ್ನದ ಸ್ವಭಾವ ಅಥವಾ ಸ್ವರೂಪದಲ್ಲಿ ಸ್ಪಷ್ಟ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಗೋಧಿಯಿಂದ ಗೋಧಿ ಹಿಟ್ಟನ್ನ ತಯಾರಿಸುವುದು, ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನ ತೆಗೆಯುವುದು, ಕಬ್ಬನ್ನ ಸಕ್ಕರೆಯಾಗಿ ತಯಾರಿಸುವುದು. ಇದರ ಮುಖ್ಯ ಲಕ್ಷಣಗಳು ಇವು ವಿಶೇಷ ಯಂತ್ರೋಪಕರಣ ಅಥವಾ ಘಟಕಗಳಲ್ಲಿ ನಡೆಯುತ್ತದೆ. ಸಾಮಾನ್ಯವಾಗಿ ಸಣ್ಣ ಅಥವಾ ಮಧ್ಯಮ ಮಟ್ಟದ ಕೃಷಿ ಕೈಗಾರಿಕೆಗಳಲ್ಲಿ ಜರುಗುತ್ತದೆ. ಉತ್ಪನ್ನದ ಅವಧಿ ಮತ್ತು ಮಾರುಕಟ್ಟೆ ಮೌಲ್ಯ ಹೆಚ್ಚುತ್ತದೆ. ತೃತೀಯ ಅತ್ಯಾಧುನಿಕ ಪ್ರಕ್ರಿಯೆ, ಟೆರಿಷರಿ ಆರ್ ಅಡ್ವಾನ್ಸ್ಡ್ ಪ್ರೊಸೆಸಿಂಗ್. ತೃತೀಯ ಪ್ರಕ್ರಿಯೆ ಅಂದ್ರೆ ಕೃಷಿ ಉತ್ಪನ್ನವನ್ನ ಪೂರ್ತಿಯಾಗಿ ತಯಾರಿಸಲಾದ, ಪ್ಯಾಕಿಂಗ್ ಮಾಡಲಾದ ಹಾಗೂ ಬಳಕೆಗೆ ಸಿದ್ಧವಿರುವ ಉತ್ಪನ್ನಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಉದಾಹರಣೆಗೆ ಪ್ಯಾಸ್ಚರೈಸ್ಡ್. ಇದರ ಮುಖ್ಯ ಲಕ್ಷಣಗಳು ಅತ್ಯಾಧುನಿಕ ತಂತ್ರಜ್ಞಾನ, ಆಹಾರ ಸುರಕ್ಷತೆ, ಹೈಜೀನ್ ಕಾಪಾಡುವ ವಿಧಾನಗಳೊಂದಿಗೆ ಜರುಗುತ್ತದೆ. ದೊಡ್ಡ ಕೈಗಾರಿಕೆಗಳು ಅಥವಾ ಕಾರ್ಪೊರೇಟ್ಗಳು ಈ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತವೆ. ಗ್ರಾಹಕರ ಅಗತ್ಯ ಮತ್ತು ಮಾರುಕಟ್ಟೆ ವಿನ್ಯಾಸ ಅದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಬ್ರ್ಯಾಂಡಿಂಗ್, ಲೇಬಲಿಂಗ್, ಪೌಷ್ಟಿಕತೆಯಂತಹ ಅಂಶಗಳು ಕೂಡ ಇದರಲ್ಲಿ ಸೇರಿರುತ್ತವೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆಯ ಹಂತಗಳ ವಿವರಣೆ. 1ನೇ ಹಂತ ಕಟಾವು, ಹಾರ್ವೆಸ್ಟಿಂಗ್. ಕಟಾವು ಅಂದ್ರೆ ಬೆಳೆದ ಬೆಳೆಗಳನ್ನ ಸಮಯಕ್ಕೆ ಸರಿಯಾಗಿ ಬೆಳೆದ ಪ್ರದೇಶದಿಂದ ಅಥವಾ ತೋಟದಿಂದ ಕಟಾವು ಮಾಡುವ ಒಂದು ಪ್ರಕ್ರಿಯೆ. ಇದರ ಪ್ರಾಮುಖ್ಯತೆ: ಸೂಕ್ತ ಸಮಯಕ್ಕೆ ಕಟಾವು ಮಾಡುವುದರಿಂದಾಗಿ ಹೆಚ್ಚಿನ ಫಲ ದೊರೆಯುತ್ತದೆ ಮತ್ತು ಉತ್ತಮ ಗುಣಮಟ್ಟ ಲಭಿಸುತ್ತದೆ. ಹೆಚ್ಚು ಹಾಳಾಗುವುದರಿಂದ ನಷ್ಟವನ್ನ ತಪ್ಪಿಸಬಹುದಾಗಿರುತ್ತದೆ. 2ನೇ ಹಂತ ಪೂರ್ವ ಶುದ್ಧೀಕರಣ ಮತ್ತು ತೊಳೆಯುವಿಕೆ, ಪ್ರೀ ಕ್ಲೀನಿಂಗ್ ಅಂಡ್ ವಾಷಿಂಗ್. ಈ ಹಂತದಲ್ಲಿ ಮಣ್ಣು, ಎಲೆ, ಕಸ, ಕಡ್ಡಿ, ಕೀಟಗಳ ಅವಶೇಷಗಳನ್ನ ಬೆಳೆಗಳಿಂದ ತೆಗೆಯಲಾಗುತ್ತದೆ. ಇದರ ಪ್ರಾಮುಖ್ಯತೆ: ಆಹಾರದ ಶುದ್ಧತೆ ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಲಾಗುತ್ತದೆ. ರೋಗಗಳ ಅಪಾಯದಿಂದ ಕಡಿಮೆ ಮಾಡಲಾಗುತ್ತದೆ. 3ನೇ ಹಂತ ಶ್ರೇಣೀಕರಣ ಮತ್ತು ವಿಂಗಡಣೆ, ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್. ವಿಂಗಡಣೆ ಅಂದರೆ ಗಾತ್ರ, ತೂಕ, ರೂಪ ಇವುಗಳ ಆಧಾರದ ಮೇಲೆ ಕೃಷಿ ಉತ್ಪನ್ನವನ್ನ ವರ್ಗೀಕರಣ ಮಾಡುವುದಾಗಿರುತ್ತದೆ. ಶ್ರೇಣೀಕರಣ ಅಂದ್ರೆ ಗುಣಮಟ್ಟದ ಆಧಾರದ ಮೇಲೆ ಶ್ರೇಣಿಯನ್ನ ನೀಡುವುದಾಗಿದೆ. ಇದರ ಪ್ರಾಮುಖ್ಯತೆ: ಮಾನದಂಡ ಸ್ಥಾಪನೆಗೆ ಮತ್ತು ಬೆಲೆಯ ನಿರ್ಧಾರಕ್ಕೆ ಇದು ಸಹಕಾರಿಯಾಗಿದೆ. ನಿರ್ದಿಷ್ಟ ಗ್ರಾಹಕರಿಗೆ ಅಥವಾ ಮಾರುಕಟ್ಟೆಗೆ ತಲುಪಿಸಲು ಅನುಕೂಲಕರವಾಗಿದೆ.
ಇದು ಉತ್ಪನ್ನದ ಮೌಲ್ಯವನ್ನ ಹೆಚ್ಚಿಸುತ್ತದೆ. 4ನೇ ಹಂತ ಒಣಗಿಸುವಿಕೆ, ಡ್ರೈಯಿಂಗ್ ಅಂತ ಕರಿಬಹುದು. ಬೆಳೆಗಳಿಂದ ತೇವಾಂಶವನ್ನ ತೆಗೆದುಹಾಕಿ ಉತ್ಪನ್ನದ ಅವಧಿಯನ್ನ ಹೆಚ್ಚಿಸುವುದಾಗಿದೆ. ಇದರ ಪ್ರಾಮುಖ್ಯತೆ ಉತ್ಪನ್ನದ ಅವಧಿ ವೃದ್ಧಿಸುತ್ತದೆ. ಬ್ಯಾಕ್ಟೀರಿಯಾ ಅಥವಾ ಹುಳುಗಳಿಂದ ಉತ್ಪನ್ನವನ್ನ ಹಾಳಾಗುವುದನ್ನ ತಪ್ಪಿಸಲು ಸಹಾಯಕಾರಿಯಾಗಿದೆ. ಸಾರಿಗೆಗೆ ತೂಕವನ್ನ ಕಡಿಮೆ ಮಾಡಿಕೊಡುತ್ತದೆ. 5ನೇ ಹಂತ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್. ಈ ಹಂತದಲ್ಲಿ ಉತ್ಪನ್ನವನ್ನ ಭೌತಿಕ ಅಥವಾ ರಾಸಾಯನಿಕವಾಗಿ ಪರಿವರ್ತಿಸಿ ಹೆಚ್ಚು ಉಪಯುಕ್ತ, ರುಚಿಕರ ಅಥವಾ ಮೌಲ್ಯಯುತವಾಗಿ ಮಾಡಲಾಗುತ್ತದೆ. ಪ್ರಾಮುಖ್ಯತೆ ಸುಲಭವಾಗಿ ಹಾಳಾಗುವ ಉತ್ಪನ್ನಗಳನ್ನ ದೀರ್ಘಕಾಲ ಶೇಖರಿಸಬಹುದಾದ ಉತ್ಪನ್ನಗಳಾಗಿ ಪರಿವರ್ತಿಸಬಹುದು. ವೈವಿಧ್ಯಮಯ ಉತ್ಪನ್ನಗಳನ್ನ ತಯಾರು ಮಾಡಲು ಸಹಾಯಕವಾಗುತ್ತದೆ. ರೈತರಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚು ಆದಾಯ ತಂದುಕೊಡುತ್ತದೆ. ಉದಾಹರಣೆಗೆ ಹಣ್ಣುಗಳಿಂದ ಜ್ಯೂಸ್ ಅನ್ನು ತಯಾರಿಸುವುದು, ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನ ತಯಾರಿಸುವುದು. 6ನೇ ಹಂತ ಸಂಗ್ರಹಣೆ. ಸಂಗ್ರಹಣೆಯು ಸಂಸ್ಕರಿಸಿದ ಅಥವಾ ಸಂಸ್ಕರಿಸದ ಉತ್ಪನ್ನಗಳನ್ನ ಪೂರ್ಣವಾಗಿ ಅಥವಾ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಕಾಯ್ದು ಇಡುವುದಾಗಿದೆ. ಇದರ ಪ್ರಾಮುಖ್ಯತೆ ವರ್ಷಪೂರ್ತಿ ಆಹಾರದ ಲಭ್ಯತೆಯನ್ನ ಕಾಪಾಡಬಹುದಾಗಿದೆ. ಹಂಗಾಮಿ ಬೆಲೆ ಏರಿಳಿತಗಳಿಂದ ನಿಯಂತ್ರಣವನ್ನ ಮಾಡಬಹುದಾಗಿದೆ. 7ನೇ ಹಂತ ಲೇಬ್ಲಿಂಗ್ ಮತ್ತು ಬ್ರ್ಯಾಂಡಿಂಗ್. ಉತ್ಪನ್ನದ ಮಾಹಿತಿಯಾದ ಉತ್ಪನ್ನವು ಹೊಂದಿರುವ ಸಂಯೋಜನೆ, ತಯಾರಾದ ದಿನಾಂಕ, ಅವಧಿ ಮುಕ್ತಾಯವಾಗುವ ದಿನಾಂಕವನ್ನ ಲೇಬಲಿಂಗ್ ಮೂಲಕ ನೀಡುವುದಾಗಿರುತ್ತದೆ. ಬ್ರ್ಯಾಂಡಿಂಗ್ ಅಂದರೆ ಉತ್ಪನ್ನಕ್ಕೆ ಗುರುತು ಅಥವಾ ಹೆಸರು ನೀಡುವುದಾಗಿರುತ್ತದೆ. ಇದರ ಪ್ರಾಮುಖ್ಯತೆ ಗ್ರಾಹಕರ ನಂಬಿಕೆಯನ್ನ ಹೆಚ್ಚಿಸಬಹುದು. ಮಾರುಕಟ್ಟೆಯಲ್ಲಿ ಮಾರಾಟವನ್ನ ಸುಧಾರಣೆಯನ್ನ ಮಾಡಬಹುದು. 8ನೇ ಹಂತ ಸಾರಿಗೆ ಮತ್ತು ವಿತರಣಾ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಈ ಹಂತದಲ್ಲಿ ಸಂಸ್ಕರಿಸಿದ ಅಥವಾ ಪ್ಯಾಕಿಂಗ್ ಮಾಡಲಾದ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಅಥವಾ ಗ್ರಾಹಕರೆಡೆಗೆ ತಲುಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇದರ ಪ್ರಾಮುಖ್ಯತೆ ಸಮಯಕ್ಕೆ ಸರಿಯಾಗಿ ಉತ್ಪನ್ನದ ಲಭ್ಯತೆ, ಸರಬರಾಜು ಸರಪಳಿಯ ಪರಿಣಾಮಕಾರಿತ್ವ ಹೆಚ್ಚಿಸಲು ಸಹಕಾರಿಯಾಗಿದೆ. ಸಂಸ್ಕರಣೆಯ ಪ್ರಯೋಜನಗಳು. ಕೃಷಿ ಉತ್ಪನ್ನಗಳ ಸಂಸ್ಕರಣೆಯು ಉತ್ಪನ್ನಗಳ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸುವ ಮೌಲ್ಯವರ್ಧನೆಯ ಪ್ರಕ್ರಿಯೆಯಾಗಿದೆ. ಆಹಾರ ಸಂರಕ್ಷಣೆಯಿಂದ ಶೇಖರಣಾವಧಿ ವಿಸ್ತರಣೆಯಾಗುತ್ತದೆ. ರೈತರ ಆದಾಯವನ್ನು ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಕೊಯ್ಲಿನ ನಂತರದ ನಷ್ಟ ಮತ್ತು ಆಹಾರದ ವ್ಯರ್ಥವನ್ನ ಕಡಿಮೆಯಾಗುವುದನ್ನ ಮಾಡಬಹುದಾಗಿದೆ. ಆಹಾರದಲ್ಲಿ ಸ್ಥಿರತೆ ಮತ್ತು ವರ್ಷಪೂರ್ತಿ ಲಭ್ಯತೆಯನ್ನ ಕಾಯ್ದುಕೊಳ್ಳಬಹುದಾಗಿದೆ. ಕೃಷಿ ಸಂಸ್ಕರಣೆಯು ಹೊಸ ಮಾರುಕಟ್ಟೆಗಳ ಸೃಷ್ಟಿಗೆ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಗೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಿಂದ ಕಚ್ಚಾ ಕೃಷಿ ವಸ್ತುಗಳನ್ನ ವೈವಿಧ್ಯಮಯ ಉತ್ಪನ್ನಗಳಾಗಿ ಪರಿವರ್ತಿಸಬಹುದು. ಗ್ರಾಹಕರ ಅಗತ್ಯತೆಗಳನ್ನ ಪೂರೈಸುವಲ್ಲಿ ಮತ್ತು ಆಹಾರ ಭದ್ರತೆಗೆ ಕೊಡುಗೆ ನೀಡುವಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ನವೀನ, ದಕ್ಷ ಸಂಸ್ಕರಣಾ ತಂತ್ರಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಮೌಲ್ಯವರ್ಧನೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯು ಸಹಾಯಕವಾಗಿರುತ್ತದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಿಂದ ಕೃಷಿ ವಲಯವು ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಬಹುದಾಗಿರುತ್ತದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಿಂದ ಕೃಷಿಯನ್ನ ನಾವು ವಾಣಿಜ್ಯೀಕರಣಗೊಳಿಸಬಹುದು. ಕೃಷಿ ಉತ್ಪನ್ನಗಳ ಸಂಸ್ಕರಣೆಯು ಕೃಷಿ ಉತ್ಪನ್ನಗಳ ಮೌಲ್ಯವನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಿಂದ ಉತ್ಪನ್ನದ ಅವಧಿಯನ್ನ ವಿಸ್ತರಿಸಬಹುದಾಗಿರುತ್ತದೆ.
ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಿಂದ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಉತ್ಪನ್ನವನ್ನ ಪೂರೈಸಬಹುದಾಗಿರುತ್ತದೆ. ಧನ್ಯವಾದಗಳು.